ಶ್ರೀಪದಿ, ಏಲಕ್ಕಿ, ಮೆಣಸಿನಕಾಯಿ. ಏಲಕ್ಕಿ ನಗರಿ ಎನಿಸಿಕೊಂಡ ಹಾವೇರಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 11 ಅಪ್ ನಮ್ಮ ಕರುನಾಡು. ಹಾವೇರಿ ಜಿಲ್ಲೆಯ ಉತ್ತರ ಕರ್ನಾಟಕದ ಪ್ರಮುಖ ಕೃಷಿ ಮತ್ತು ಸಾಂಸ್ಕೃತಿಕ ಜಿಲ್ಲೆಯಾಗಿದೆ. 1997ರಲ್ಲಿ ಧಾರವಾಡ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಹಾವೇರಿ ಜಿಲ್ಲೆ ರಚಿಸಲಾಯಿತು. ಈ ಜಿಲ್ಲೆ ತನ್ನ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ, ದೇವಾಲಯಗಳು ಮತ್ತು ಸಾಹಿತ್ಯ ಪರಂಪರೆಗೆ ಹೆಸರುವಾಸಿಯಾಗಿದೆ. ಇಲ್ಲಿಯ ಪ್ರಮುಖ ನದಿಗಳು ವರದಾ ಮತ್ತು ತುಂಗಭದ್ರಾ. ಹಾವೇರಿ ಜಿಲ್ಲೆಯ ಇತಿಹಾಸವು ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದೆ. ಈ ಪ್ರದೇಶವು ಕನ್ನಡ ಸಾಹಿತ್ಯ ಮತ್ತು ಭಕ್ತಿ ಪರಂಪರೆಯ ಪ್ರಮುಖ ಕೇಂದ್ರವಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣವು ವಿಶ್ವ ಪ್ರಸಿದ್ಧ ಕೆಂಪು ಮೆಣಸಿನಕಾಯಿ ಹೆಸರುವಾಸಿಯಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ತನ್ನ ಗಾಢ ಕೆಂಪು ಬಣ್ಣ ಮತ್ತು ಕಡಿಮೆ ಖಾರಕ್ಕೆ ಪ್ರಸಿದ್ಧವಾಗಿದೆ. ಇದಕ್ಕೆ GI ಟ್ಯಾಗ್ ಕೂಡ ಲಭಿಸಿದೆ. ಈ ಜಿಲ್ಲೆಯ ವಿಶೇಷತೆ ಬ್ಯಾಡಗಿ ಮೆಣಸಿನಕಾಯಿ, ಐತಿಹಾಸಿಕ ದೇವಾಲಯಗಳು, ನವಿಲು ಮತ್ತು ಕೃಷ್ಣಮೃಗ ಅಭಯಾರಣ್ಯಗಳು, ಕನ್ನಡ ಸಾಹಿತ್ಯ ಪರಂಪರೆ, ಕೃಷಿ ಪ್ರಧಾನ ಜಿಲ್ಲೆ. ಈ ಜಿಲ್ಲೆಯ ಒಟ್ಟು 7 ತಾಲೂಕುಗಳನ್ನು ಒಳಗೊಂಡಿದೆ: ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ, ಹಾನಗಲ್, ಸವಣೂರು, ಶಿಗ್ಗಾವಿ, ಹಿರೇಕೆರೂರು. ಈಗ ಕಾಮೆಂಟ್ ಮಾಡಿ, ಕಲ್ಪತರುನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ?